ಹಾಯ್ ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಒಂದಾದ ನೌನ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತು ಅದರ ಮುಂದಿನ ಭಾಗವಾಗಿರ್ತಕ್ಕಂಥ ಪ್ರೊನೌನ್ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡಬಹುದು ಪಿಕ್ಚರ್ ಅಲ್ಲಿ 1, 2, 3 ಪಿಕ್ಚರ್ ಇದಾವೆ. ಇದರಲ್ಲಿ ಕೆಲವೊಂದಿಷ್ಟು ಬರೆದಿದ್ದೀನಿ ನಾನು ಇಲ್ಲಿ ಪ್ರೊನೌನ್ಗಳನ್ನ ಯು, ಐ, ಸಿ, ಹಿ ಮತ್ತು ದೇ ಅಂತ ಬರ್ದಿದ್ದೀನಿ. ಸೊ ಹಾಗಾದ್ರೆ ಇವುಗಳನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದನ್ನ ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಅವು ಎಲ್ಲಿ ಬಳಸ್ತೀವಿ ಅನ್ನೋದಕ್ಕಿಂತ ಪೂರ್ವದಲ್ಲಿ ಮೊದಲು ಪ್ರನೌನ್ ಎಂದರೇನು ಅಂತ ತಿಳ್ಕೊಳ್ಳೋಣ. ಪ್ರನೌನ್ ಈಸ್ ಯೂಸ್ ಟು ರೀಪ್ಲೇಸ್ ಆಫ್ ನೌನ್ ಆರ್ ಇನ್ ಪ್ಲೇಸ್ ಆಫ್ ನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಮೊದಲನೇದಾಗಿ ಇನ್ ಪ್ಲೇಸ್ ಆಫ್ ನೌನ್ ಆರ್ ರೀಪ್ಲೇಸ್ ಆಫ್ ನೌನ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ ಯಾವ್ಯಾವು ಅಂತಕ್ಕಂಥದ್ದನ್ನ ಈಗ ನೋಡೋಣ. ಇದನ್ನ ನಾವು ಕನ್ನಡದಲ್ಲಿ ಹೇಳಬೇಕಾಗಿತ್ತಂತಂದ್ರೆ, ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ನಾವೇನಂತ ಕರಿತೀವಿ? ಸರ್ವನಾಮಗಳು ಅಂತ ಕರಿತೀವಿ. ಇಲ್ಲಿ ಸಬ್ಜೆಕ್ಟಿವ್ ದ ಕೊಟ್ಟಿ ನೋಡ್ರಿ. ಎಕ್ಸಾಂಪಲ್, ಐ ಅಂದ್ರೆ ನಾನು. ಸಬ್ಜೆಕ್ಟ್ ಒಂದ್ ವೇಳೆ ಐ ಬಂದಿತ್ತಂದ್ರೆ ಆಬ್ಜೆಕ್ಟಿವ್ ಅಲ್ಲಿ ಯಾವ್ದು ಬಂದ್ಬಿಡುತ್ತಂತಂದ್ರೆ ಮೀ ಬರ್ತೈತಿ, ಅಂದ್ರೆ ನನ್ನ. ವಿ ಅಂದ್ರೆ ನಾವು. ಹಾಗೆ ಅಸ್ ಅಂದ್ರೆ ನಮಗೆ. ಅದಾದ ನಂತರ ಯು ಅಂದ್ರೆ ಸಿಂಗ್ಯುಲರ್ ನೀನು, ಇದು ಪ್ಲೂರಲ್ ಏನಾಗುತ್ತೆ? ಯು ಅಂದ್ರೆ ನೀವು. ಹಾಗೆ ಹಿ ಅಂತಕ್ಕಂಥದ್ದು ಅವನು ಅಂತ ಅರ್ಥವನ್ನ ಕೊಡ್ತದೆ. ಹಿಮ್ ಅಂದ್ರೆ ಅವನಿಗೆ. ನೆಕ್ಸ್ಟ್ ಸಿ ಅಂದ್ರೆ ಅವಳು. ಹರ್ ಅಂದ್ರೆ ಅವಳಿಗೆ ಅಥವಾ ಅವಳ. ಇಟ್ ಅಂದ್ರೆ ಅದು. ಇಲ್ಲಿ ಕೂಡ ಅಬ್ಜೆಕ್ಟಿವ್ ಅಲ್ಲಿ ಇಟ್ ಆಗ್ತದೆ, ಅದು ಬದಲಾವಣೆ ಆಗಲ್ಲ. ಇಲ್ಲಿ ಸಬ್ಜೆಕ್ಟಿವ್ ಅಲ್ಲಿ ದೇ ಅಂದ್ರೆ ಅವರು, ಆಬ್ಜೆಕ್ಟಿವ್ ಅಲ್ಲಿ ಏನಾಗ್ಬಿಡ್ತದೆ? ದೆಮ್ ಅಂತ ಆಗ್ತದೆ. ದೆಮ್ ಅಂದ್ರೆ ಅವರು. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಪಿಕ್ಚರ್ ಅನ್ನ ಕೊಟ್ಟಿದ್ದೀನಿ. ಆಯ್ ಅಂದ್ರೆ ತನ್ನನ್ನು ತಾನು ತೋರಿಸ್ಕೊಳ್ಳೋದಕ್ಕೆ ಆಯ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಬೇರೆಯವರನ್ನ ತೋರಿಸೋದಕ್ಕೆ, ಬೇರೆಯವರನ್ನ ಡೈರೆಕ್ಷನ್ ಮಾಡೋದಕ್ಕೆ ಯು ಅಂತ ಕರೀತಾರೆ. ಸೊ ನಾವೆಲ್ಲರೂ ಅಂತ ಹೇಳೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಯು ಅಂತ ಕರಿತೀವಿ. ಸೊ ಅದಾದ ನಂತರ ಇಲ್ಲಿ ಇರ್ತಕ್ಕಂಥ ಜನರನ್ನ, ಅಂದ್ರೆ ನಾವು ದೂರದಲ್ಲಿ ಇರ್ತಕ್ಕಂಥವ್ರನ್ನ ಹೇಳೋದಾದ್ರೆ ಅಲ್ಲಿ ಬಹಳ ಜನ ಇರಬೇಕು, ಪ್ಲೂರಲ್ ಫಾರ್ಮ್ ಅಲ್ಲಿ ಇರಬೇಕು. ಅಂದ್ರೆ ಬಹಳ ಜನ ಇದ್ರೆ ದೇ ಅಂತ ಕರಿತೀವಿ. ಸೊ ಹಾಗಾದ್ರೆ ಎದುರುಗಡೆ ಇರ್ತಕ್ಕಂಥ ಪರ್ಸನ್ ಅನ್ನ ನಾವು ಬಹುವಚನದಿಂದ ಕರಿಬೇಕಾಯ್ತಂದ್ರ ಸೊ ಯು ಅಂತ ಕರಿಬೇಕಾಗ್ತದ. ಸೊ ಅದಾದ ನಂತರ ಇಲ್ಲಿರ್ತಕ್ಕಂಥ ಮೇಲ್ ಪರ್ಸನ್ ಇದ್ದಾನೆ, ಸೊ ಹೀಗಾಗಿ ಹಿ ಆಗುತ್ತೆ. ಫಿಮೇಲ್ ಪರ್ಸನ್ ಇದ್ದಾಳೆ, ಸೊ ಹೀಗಾಗಿ ಸಿ ಆಗುತ್ತೆ. ಯಾವ್ದಾದ್ರು ಒಂದು ವಸ್ತು, ಪ್ರಾಣಿ, ಪಕ್ಷಿ ಇತ್ತಂದ್ರೆ ಏನಂತ ಕರಿತೀವಿ? ಅದಕ್ಕೆ ಇಟ್ ಅಂತ ಸೂಚಿಸ್ತೀವಿ. ಇಲ್ಲೊಂದು ನೋಟ್ ಕೊಟ್ಟಿನಿ ನೋಡ್ರಿ. ಈಗ ಯಾರ್ಯಾರಿಗೆ ಹಿ ಮತ್ತು ಸಿ ಅನ್ನ ಎಲ್ಲಿ ಬಳಸಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡ್ಬೋದು. ಹಿ ಈಸ್ ಯೂಸ್ ಫಾರ್ ಮ್ಯಾನ್ ಆರ್ ಬಾಯ್. ಎಲ್ಲಿ ಪರ್ಸನ್ಗಳ ಹೆಸರು, ಅದ್ರಾಗ ಮೇಲ್ ಪರ್ಸನ್ ಹೆಸರು ಮತ್ತು ಬಾಯ್ಸ್ ಗಳ ಹೆಸರು ಬಂದಲ್ಲಿ ನೀವು ಏನನ್ನ ಬಳಸ್ಬೇಕಂತಂದ್ರೆ ಹಿ ಅನ್ನ ಬಳಸಬೇಕು. ಸಿ ಅನ್ನ ಎಲ್ಲಿ ಪ್ರೊನೌನ್ ಆಗಿ ಬಳಸಬೇಕು ಮತ್ತಾದ್ರು? ಸಿ ಈಸ್ ಯೂಸ್ ಫಾರ್ ವುಮೆನ್ ಆರ್ ಗರ್ಲ್. ಸಿ ಅನ್ನ ಎಲ್ಲಿ ಬಳಸ್ತೀವಿ ನಾವು? ಎಲ್ಲಿ ಹೆಣ್ಣು ಮಕ್ಕಳ ಹೆಸರನ್ನ ಬಳಸ್ತೀವಿ ಅಲ್ಲಿ ಪ್ರೊನೌನ್ ಆಗಿ ನಾವು ಸಿ ಅನ್ನ ಬಳಸಬೇಕು. ಎಲ್ಲಿ ಹುಡುಗಿಯರ ಹೆಸರನ್ನ ಬಳಸ್ತೀವಿ ಅಲ್ಲಿ ಪ್ರೊನೌನ್ ಆಗಿ ಸಿ ಅನ್ನ ಬಳಸಬೇಕು. ಸೊ ಅದಾದ ನಂತರ ಇಟ್ ಈಸ್ ಯೂಸ್ ಫಾರ್ ಥಿಂಗ್ಸ್, ಎನಿಮಲ್ಸ್ ಅಂಡ್ ಬರ್ಡ್ಸ್. ನೋಡ್ರಿ, ಇಟ್ ಅನ್ನ ಎಲ್ಲಿ ಪ್ರೊನೌನ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಒಂದು ವಸ್ತು ಆಗಿರಬೇಕು, ಅದೊಂದು ಎನಿಮಲ್ ಆಗಿರ್ಬೋದು ಅಥವಾ ಒಂದು ಬರ್ಡ್ ಆಗಿರ್ಬೋದು. ಸೊ ಇದಂತ ಸಂದರ್ಭದಲ್ಲಿ ಮಾತ್ರ ನಾವು ಏನಪ್ಪಾ ಅಂದ್ರೆ ಪ್ರೊನೌನ್ ಅನ್ನಾಗಿ ಇಟ್ ಅನ್ನ ಬಳಸ್ತೀವಿ. ನೆಕ್ಸ್ಟ್, ಇಲ್ಲಿವರೆಗೂ ನಾವೆಲ್ಲ ಪ್ರೊನೌನ್ಗಳ ಬಗ್ಗೆ ತಿಳ್ಕೊಂಡಿವಿ. ಈಗ ಕೆಲವೊಂದಿಷ್ಟು ಫನ್ ಆಕ್ಟಿವಿಟೀಸ್ ಗಳಿದಾವೆ. ಸೊ ಅವುಗಳನ್ನ ನೀವು ಸರಿಯಾಗಿ ಗುರುತಿಸಬೇಕು. ಮೊದಲನೇದಾಗಿ ನೋಡ್ರಿ, ಇಲ್ಲಿ ಒಂದು ಹುಡುಗನ ಚಿತ್ರ ಇದೆ. ಸೊ ಹುಡುಗ ಅಂದ್ರೆ ಪರ್ಸನ್ ಆಗ್ತದೆ. ಪರ್ಸನ್ ಯಾವ್ದಕ್ಕೆ ಉದಾಹರಣೆ ಆಗ್ತದೆ? ಹೀಗೆ ಉದಾಹರಣೆ ಆಗ್ತದೆ. ಹಿ ಅಂದ್ರೆ ಅವನು. ಇಲ್ಲೊಂದು ಪುಸ್ತಕ ಐತಿ, ಪುಸ್ತಕ ಇದ್ರೆ ಯಾವ್ದಕ್ಕೆ ಉದಾಹರಣೆ ಆಗ್ತದೆ? ಹಂಗಾದ್ರೆ ಇಟ್ಟಕ್ಕೆ ಉದಾಹರಣೆ ಆಗ್ತತಿ. ಇಲ್ಲೊಬ್ಬ ವ್ಯಕ್ತಿ ಅದಾನ, ವ್ಯಕ್ತಿ ಅಂದ್ರೆ ಅದಕ್ಕೆ ಉದಾಹರಣೆ ಆಗ್ತದೆ? ಹೀಗೆ ಉದಾಹರಣೆ ಆಗ್ತತಿ. ಎಸ್ಪೆಷಲಿ ಮೇಲ್ ಪರ್ಸನ್ ಅದಾನ, ಸೊ ಹಾಗಾಗಿ ಹಿ ಅಂತ ಬಳಸಿನಿ. ಇಲ್ಲಿ ಒಬ್ಬಾಕಿ ವುಮೆನ್ ಅದಳ ಅಥವಾ ಹೆಣ್ಮಗಳು ಅದಳ, ಸೊ ಇದಕ್ಕೆ ಯಾವ್ದಕ್ಕೆ ಉದಾಹರಣೆ ಆಗುತ್ತೆ ಅಂತಂದ್ರೆ ಇದು ಸಿ ಪ್ರೊನೌನ್ಕ ಉದಾಹರಣೆ ಆಗ್ತತಿ. ಇಲ್ಲೊಂದು ಕ್ಯಾಟ್ ಐತಿ. ಈ ಕ್ಯಾಟ್ ಯಾವ ಪ್ರೊನೌನ್ಗೆ ಎಕ್ಸಾಂಪಲ್ ಆಗುತ್ತೆ ಅಂತಂದ್ರೆ ಅದು ಇಟ್ ಪ್ರೊನೌನ್ಗೆ ಎಕ್ಸಾಂಪಲ್ ಆಗ್ತದ. ಅದಾದ ನಂತರ ಇಲ್ಲೊಬ್ಬ ಹುಡುಗಿ ಅದಳ. ಇದು ಹುಡುಗಿ ಅಂದ್ರೆ ಇಲ್ಲಿ ಯಾವ ಪ್ರೊನೌನ್ಗೆ ಉದಾಹರಣೆ ಆಗ್ತೈತಿ ಅಂದ್ರೆ ಸಿ ಉದಾಹರಣೆ ಆಗ್ತೈತಿ. ಸಿ ಅಂದ್ರೆ ಅವಳು. ಇಲ್ಲೊಂದು ಇನ್ಸೆಕ್ಟ್ ಇದೆ, ಬಟರ್ಫ್ಲೈ. ಸೊ ಇದು ಯಾವ್ದಕ್ಕೆ ಉದಾಹರಣೆ ಆಗ್ತದ? ಸೊ ಇದು ಯಾವ್ದಕ್ಕೆ ಉದಾಹರಣೆ ಆಗ್ತದ ಅಂತಂದ್ರೆ ಇಟ್ ಉದಾಹರಣೆ ಆಗ್ತೈತಿ. ಸೊ ಅದಾದ ನಂತರ ನೋಡ್ರಿ, ಇಲ್ಲೊಂದು ಹುಡುಗಿ ಐತಿ, ಎದಕ್ಕೆ ಉದಾಹರಣೆ ಆಗ್ತದೆ? ಇದು ಕೂಡ ಫಿಮೇಲ್ ಪರ್ಸನ್ ಆಗಿರೋದ್ರಿಂದ ಸಿ ಉದಾಹರಣೆ ಆಗ್ತೈತಿ. ಈಗ ನೋಡ್ರಿ, ಒಂದು ವರ್ಕ್ಶೀಟ್ ಅದ, ಬಿಡಿಸಿರಿ ನೋಡೋಣ. ನನಗಿಂತ ಪೂರ್ವದಲ್ಲಿ ಬೇಕಾದ್ರೆ ನೀವು ಅಲ್ಲಿ ಗೆಸ್ ಮಾಡ್ಕೋತ ಹೋಗ್ಬೋದು. ಇಲ್ಲಿ ಇಬ್ರು ಡಾಕ್ಟರ್ಸ್ ಇದ್ದಾರೆ.
ಅದಕ್ಕೆ ಡ್ಯಾಶ್ ಆರ್ ಡಾಕ್ಟರ್ ಅಂತ ಕೊಟ್ಟಿನಿ. ಇಲ್ಲಿ ಸಿ ಹಾಕ್ತಿರೋ, ಹಿ ಹಾಕ್ತಿರೋ, ದೇ ಹಾಕ್ತಿರೋ ಅಥವಾ ಇಟ್ ಅಂತಕ್ಕಂಥ ಫಿಲಪ್ ಮಾಡ್ತಿರೋ ನೋಡ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ? ದೇ ಆಗ್ತೈತಿ. ಹಾಗಾದ್ರೆ ದೇಯನ್ನ ಬಳಸಿ ನೀವೇನ್ ಮಾಡ್ಬೋದು? ಈಗ ಈ ವಾಕ್ಯವನ್ನ ಓದ್ರಿ ನೋಡೋಣ ಒಂದ್ಸಾರಿ ಓದಿದ್ರೆ ನಿಮಗೆ ಸರಿಯಾದ ಉತ್ತರ ಸಿಗ್ತೈತೆ ನೋಡ್ರಿ. ಏನ್ ಹಾಗಾದ್ರೆ ಅದು? ದೇ ಆರ್ ಡಾಕ್ಟರ್ಸ್. ನೆಕ್ಸ್ಟ್ ಇಲ್ಲೊಂದು ಪ್ರಾಣಿ ಇದೆ, ಡ್ಯಾಶ್ ಈಸ್ ಅ ಡಾಗ್ ಅಂತ ಕೊಟ್ಟಿನಿ. ಹಾಗಾದ್ರೆ ಇದು ಹಿ ಆಗುತ್ತೋ, ಸಿ ಆಗುತ್ತೋ, ದೇ ಆಗುತ್ತೋ ಅಥವಾ ಇಟ್ ಆಗುತ್ತೋ? ಕರೆಕ್ಟ್, ನಿಮ್ಮ ಉತ್ತರ ಸರಿ. ಅದು ಯಾವುದಂತಂದ್ರೆ ಇಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳನ್ನ ನಾವು ಯಾವ ಪ್ರೊನೌನ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಇಟ್ ಅನ್ನತಕ್ಕಂಥ ಪ್ರೊನೌನ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ಹೀಗಾಗಿ ಇಟ್ ಈಸ್ ಅ ಡಾಗ್ ಅಂತ ಕರಿತೀವಿ. ಸೊ ಇಲ್ಲಿ ಫಿಲ್ಮ್ ಹೀರೋಯಿನ್ ಇದ್ದಾಳೆ, ನೋಡಿದ ತಕ್ಷಣ ಅನಿಸುತ್ತೆ. ಅದಕ್ಕೆ ಡ್ಯಾಶ್ ಈಸ್ ಆನ್ ಆಕ್ಟ್ರೆಸ್ ಅಂದ್ರೆ ಇಲ್ಲಿ ಹುಡುಗಿ ಚಿತ್ರ ಇರೋದ್ರಿಂದ ನೀವು ಈಸಿಯಾಗಿ ಏನ್ ಫೈಂಡ್ ಔಟ್ ಮಾಡಬಹುದು ಅಂತಂದ್ರೆ ಪ್ರೊನೌನ್ ಅನ್ನ ಸಿ ಆಗಿ ಇಲ್ಲಿ ಬರ್ದ್ಬಿಡ್ಬಹುದು. ಸಿ ಈಸ್ ಆನ್ ಆಕ್ಟ್ರೆಸ್. ಮುಂದೆ ಏನಿದೆ ಇಲ್ಲಿ? ಆಕ್ಟ್ರೆಸ್, ಫಿಮೇಲ್ ಫಾರ್ಮ್ ಇದೆ. ಸೊ ಹೀಗಾಗಿ ಅವಳು ಒಬ್ಬಳ ನಟಿ ಇದ್ದಾಳೆ ಅಂತ ಅರ್ಥ ಆಗ್ತೈತಿ. ಇಲ್ಲಿ ನೋಡಿ, ಕೆಲವು ಜನ ಇಲ್ಲಿ ವಿದ್ಯಾರ್ಥಿಗಳು ನಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡ್ರಿ, ನಾನು ಡ್ಯಾಶ್ ಆರ್ ಲಾಫಿಂಗ್ ಅಂತ ಕೊಟ್ಟಿನಿ. ಇವರು ಒಂದಕ್ಕಿಂತ ಜಾಸ್ತಿ ಜನ ಇರುವುದರಿಂದ ಪ್ಲೂರಲ್ ಫಾರ್ಮ್ ಯಾವ್ದೈತಿ 4ರೊಳಗಂತೆ ಅಂದ್ರೆ ಅದು ದೇನ ಪ್ಲೂರಲ್ ಇದೆ. ಸೊ ಹೀಗಾಗಿ ಆ ದೇ ಆಗಿರುವಂತಹ ಪ್ಲೂರಲ್ ಪ್ರೊನೌನ್ ಅನ್ನ ನಾವಿಲ್ಲಿ ಬಳಸ್ಕೊಂಡ್ಬಿಡ್ಬೇಕು. ಸೊ ಅದೇನಾಗುತ್ತಂದ್ರೆ ಈಗ ಕರೆಕ್ಟ್ ಆಗಿ ಹೋದ್ರೆ ನೋಡೋಣ, ದೇ ಆರ್ ಲಾಫಿಂಗ್. ದೇ ಆರ್ ಲಾಫಿಂಗ್, ಅವರು ನಗುತ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡಿ, ಲಾಸ್ಟ್ ಒಂದು ಕ್ವಶನ್ ತುಂಬಾ ಟ್ರಿಕಿ ಆಕೈತಿ. ಡ್ಯಾಶ್ ಈಸ್ ಸ್ಕೇರ್ಡ್. ಇಲ್ಲಿ 3 ಎಕ್ಸಾಂಪಲ್ ಆಗತ್ತೆ. ಸಿ ಈಸ್ ಸ್ಕೇರ್ಡ್, ಹಿ ಈಸ್ ಸ್ಕೇರ್ಡ್, ಇಟ್ ಈಸ್ ಸ್ಕೇರ್ಡ್ ಅಂತ ಆಗ್ತದೆ. ಆದ್ರೆ ನಾನಿಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರ್ದಲ್ಲಿ ಯಾವ ಪರ್ಸನ್ ಇದು ಐತೆ ಅಂತಂದ್ರೆ ಇದು ಮೇಲ್ ಪರ್ಸನ್ ಐತೋ ಫಿಮೇಲ್ ಪರ್ಸನ್ ಐತೋ ಅನ್ನೋದನ್ನ ನೋಡ್ಕೋಬೇಕು. ಸೊ ಇದು ಮೇಲ್ ಪರ್ಸನ್ ಆಗಿರುವುದರಿಂದ ನೀವೇನನ್ನ ಬಳಸ್ಬೇಕಂತಂದ್ರೆ ಹೀಯನ್ನ ಬಳಸಬೇಕು. ಹೀಯನ್ನ ಬಳಸಿದ್ರೆ ಮಾತ್ರ ಏನಪ್ಪಾ ಅಂತಂದ್ರೆ ಈ ಒಂದು ಕ್ವಶನ್ ಪ್ರಕಾರ ಸರಿ ಆಗುತ್ತದೆ ನೋಡ್ರಿ. ಈಗ ಹಿ ಈಸ್ ಸ್ಕೇರ್ಡ್ ಅಂತ ತಿಳ್ಕೊಂಡ ಆಗ್ತೈತಿ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೆ ನಾವು ಪ್ರೊನೌನ್ಗಳ ಬಗ್ಗೆ ತಿಳ್ಕೊಂಡೇವಿ. ಕ್ವಿಕ್ ಆಗಿ ಏನಪ್ಪಾ ಅಂದ್ರೆ ಯಾವ್ದು ಪ್ರೊನೌನ್ ಇದೆ ಅಂತಕ್ಕಂಥದನ್ನ ಅಂಡರ್ಲೈನ್ ಮಾಡಿಬಿಡೋಕೆ. ಇಲ್ಲಿ ರಾಘವ್ ವೆಂಟ್ ಟು ಸ್ಕೂಲ್, ಹಿ ರಿಟರ್ನ್ ಆಟ್ 4 o'clock. ಸರಿಯಾದ ಉತ್ತರ ಹಿ. ಸಿ ಈಸ್ ಸಿಂಗಿಂಗ್ ಅ ಮೆಲೋಡಿಯಸ್ ಸಾಂಗ್. ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸಿ ಆಗುತ್ತೆ. ದೇ ಆರ್ ವಾಕಿಂಗ್ ಆನ್ ದ ರೋಡ್. ಯಾವ್ದಾಗುತ್ತೆ ಸರಿಯಾದ ಉತ್ತರ? ದೇ ಆಗುತ್ತೆ. ಮದರ್ ಸ್ಕೋಲ್ಡೆಡ್ ಮೀ. ಸರಿಯಾದ ಉತ್ತರ ಯಾವ್ದಾಗುತ್ತೆ? ಮೀ ಆಗುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಟು ಕಮ್ ಹಿಯರ್. ನೀನ್ ಇಲ್ಲಿ ಬರಲೇಬೇಕು. ಸರಿಯಾದ ಉತ್ತರ ಯಾವ್ದಾಗುತ್ತೆ? ಯು ಆಗುತ್ತೆ. ಐ ವಿಲ್ ಕಾಲ್ ಯು ಲೇಟರ್. ನಾನು ನಂತರದಲ್ಲಿ ಕಾಲ್ ಮಾಡುವೆ ಅಂತ ಅಂದಂಗೆ. ಹಾಗಾದ್ರೆ ಇಲ್ಲಿ ಆ ಏನಾಗುತ್ತಂದ್ರೆ ಪ್ರೊನೌನ್ ಆಗುತ್ತೆ. ಇಟ್ ಈಸ್ ಮೈ ಲವ್ಲಿ ಕಾರ್. ಅದು ನನ್ನ ಇಷ್ಟದ ಕಾರ್ ಆಗಿದೆ, ಪ್ರೀತಿಯ ಕಾರ್ ಆಗಿದೆ. ಇದರಲ್ಲಿ ಅದು ಅನ್ನೋದು ಯಾವ್ದಾಗುತ್ತೆ ಉದಾಹರಣೆ? ಇಂಗ್ಲಿಷಲ್ಲಿ ಅದು ಅಂದ್ರೆ ಏನು? ಇಟ್ ಅಂತ ಆಗುತ್ತೆ. ಸೊ ಹಾಗಾಗಿ ಇಟ್ ಅನ್ನೋದು ಏನಂದ್ರೆ ಇಲ್ಲಿ ಪ್ರೊನೌನ್ ಆಗುತ್ತೆ. ದ ಟೈಗರ್ ಈಸ್ ಕಮಿಂಗ್ ಟುವರ್ಡ್ಸ್ ಮೀ. ಟೈಗರ್ ನನ್ನ ಕಡೆನೇ ಬರ್ತಾ ಇದೆ. ನನ್ನ ಅನ್ನಕ್ಕೆ ಏನಾಗುತ್ತೆ ಅಂತಂದ್ರೆ ಮೀ ಅನ್ನ ನಾವಿಲ್ಲಿ ಬಳಸಬೇಕು, ಪ್ರೊನೌನ್ ಆಗುತ್ತೆ ಅದು. ಡೋಂಟ್ ಬಿಲೀವ್ ಹಿಮ್. ಡೋಂಟ್ ಬಿಲೀವ್ ಹಿಮ್, ಅವನನ್ನ ನಂಬೇಡ. ಹಾಗಾದ್ರೆ ಅವನನ್ನ ಅನ್ನಕ್ಕೆ ಏನಾಗುತ್ತೆ ಇಲ್ಲಿ ಪ್ರೊನೌನು? ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಹಿಮ್ ಅಂತ ಕರೀತಾರೆ. ದ ಬಾಯ್ಸ್ ಫಾಲೋಡ್ ದೆಮ್. ದ ಬಾಯ್ಸ್ ಫಾಲೋಡ್ ದೆಮ್. ಸೊ ಹಾಗಾದ್ರೆ ಆ ವಿದ್ಯಾರ್ಥಿಗಳು ಅವರನ್ನ ಫಾಲೋ ಮಾಡಿದ್ರು, ಹುಡುಗರು. ದೆಮ್ ಅಂತಕ್ಕಂಥದ್ದು ಏನಾಗುತ್ತಂತೆ ಅಂದ್ರೆ ಉದಾಹರಣೆ ಆಗ್ತೈತಿ. ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಐ ವಿಲ್ ಕಾಲ್ ಯು ಲೇಟರ್ ಅಂತಿದೆ. ಇಲ್ಲಿ 2 ಏನಾಗ್ತಾವ ಅಂತಂದ್ರೆ ಪ್ರೊನೌನ್ಗಳು ಆಗ್ತಾವ. ಆಯ್ನು ಇದೆ, ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇವನು ಇದೆ. ಇದು ಕೂಡ ಏನಪ್ಪಾ ಅಂದ್ರೆ ಪ್ರೊನೌನ್ಗೆ ಉದಾಹರಣೆ ಆಗ್ತೈತಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಪ್ರೊನೌನ್ಗಳ ಬಗ್ಗೆ ತಿಳ್ಕೊಂಡಿದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ತಾವೆಲ್ಲ ವರ್ಬ್ ಮತ್ತು ಅಡ್ಜೆಕ್ಟಿವ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಅನ್ನು ಮಾಡ್ತೀನಿ. ಅಲ್ಲಿವರೆಗೆ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ.